ಇರಲಿ, ಯಾವ ಹೊಲದೊಳಗೆ ದುಡಿಯಾಕೆ ಹೋಗಿರ್ತೀರಿ, ಆ ರೈತಗೆ ಏನಾರ ಮೋಸ ಮಾಡಿದ್ರಿ ಅಂದ್ರೆ ನೀವು ತಂದು ದುಡ್ಡು ಸೀದಾ ದವಾಖಾನೆಗೆ ಇಡಬೇಕಾಗತ್ತೆ. ಭಾಳ ಎಚ್ಚರದಿಂದ ಇರಬೇಕು. ನೀವು ಅವಂಗ ಮೋಸ ಮಾಡಿತಂದ್ರೆ ನಿಮಗೆ ಮೋಸ ಮಾಡೋರು 4 ಮಂದಿ ಕಾಯ್ಕೊಂಡನ ಕುಂತಿರ್ತಾರೆ. ತುತ್ತು ಊಟ ಮಾಡಿದ್ರು ಕೂಡ ಕೇಳಿನೇ ಊಟ ಮಾಡಬೇಕಂತೆ. ಕೈಯೊಳಗಿರುವಂತಹ ತುತ್ತು ಪ್ರಸಾದ ಊಟ ಮಾಡಿದರೂ ಕೂಡ ಕೇಳಿನೇ ಊಟ ಮಾಡಬೇಕು. ಆ ತುತ್ತು ಕೆಡಿಸೋ ಮುಂದೂ ಕೂಡ ಬಹಳ ಎಚ್ಚರದಿಂದನೇ ಇರಬೇಕು. ಹೆಂಗಿರಬೇಕು ಅಂತಂದರೆ, ಒಂದೇ ಒಂದು ತುತ್ತು ಪ್ರಸಾದ ಕೆಡಿಸ್ತೀನಿ ಅಂದ್ರೆ ಅದು ಅನ್ನಕ್ಕೆ ಮಾಡಿದ ಅವಮಾನ ಅಲ್ಲ, ಅನ್ನ ಮಾಡಿದವರಿಗೆ ಮಾಡಿದ ಅವಮಾನ ಅಲ್ಲ, ತಂದು ಕೊಟ್ಟವರಿಗೆ ಮಾಡಿದ ಅವಮಾನ ಅಲ್ಲ, ಭೂಮಿ ತಾಯಿಗೆ ಮನಸ್ಸಿಗೆ ಮನಸ್ಸು ಕೊಟ್ಟು ದುಡಿದ ರೈತನ ಬೆವರಿಗೆ ಮೋಸ ಮಾಡಿದಂಗೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ತಿಳ್ಕೊಂಡ ಜೀವನ ಮಾಡಬೇಕು. ಅನ್ಯಾಯದಿಂದ ದುಡಿದದ್ದು ಯಾವುದೂ ನಮ್ಮದಾಗೋದಿಲ್ಲ, ಯಾವುದೂ ನಮ್ಮದಾಗೋದಿಲ್ಲ. ಬಿಡಿ, ಅದರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ. ತಿಮ್ಮರಸನ ಕಾಲಕ್ಕಿರುವಂತಹ ಇಬ್ಬರು, ಹನುಮಂತ ಮತ್ತು ಪರಸಯ್ಯ, ನಿಯತ್ತಿನಿಂದ ದುಡಿತಿದ್ರು, ಮೋಸ ಮಾಡಲಿಲ್ಲ. ಒಂದು ದಿವಸ ಅವರಿಬ್ಬರನ್ನು ಕರೆದು ಅವ್ರಿಗೆ ಹೇಳಿದ, ಹನುಮಂತ, ಪರಸ, ನೀವಿಬ್ಬರು ಭಾಳ ಚಲೋ 5 ವರ್ಷದಿಂದ ನಿಯತ್ತಿನಿಂದ ಕೆಲಸ ಮಾಡ್ಕೊಂಡು ಬಂದಿರಿ. ನಾಳೆಯಿಂದ ನಿಮಗೆ ತಿಂಗಳ ಪಗಾರ ಹೆಚ್ಚಿಗೆ ಮಾಡ್ತೀನಿ. ಎಷ್ಟು ಹೆಚ್ಚಿಗೆ ಮಾಡ್ತೇನೆ ಅಂದರೆ, ನಿನಗೆ 50 ರೂಪಾಯಿ ಕೊಡ್ತೀನಿ, ಹನುಮಂತಗೆ ಪರಸ್ಯಾಗ 150 ರೂಪಾಯಿ ಕೊಡ್ತೀನಿ ಅಂತ. ಇಬ್ಬರು ಒಂದೇ ಕೆಲಸ ಮಾಡ್ತಾರೆ, ಸರಿಯಾದ ಸಮಯಕ್ಕೆ ಬರ್ತಾರೆ, ನಿಯತ್ತಾಗಿ ದುಡಿದಾರ. ದುಡಿಮೆಯೊಳಗೆ ಇಬ್ಬರೂ ಮೋಸ ಮಾಡಿಲ್ಲ. ಆದ್ರೆ ಒಬ್ಬವಂಗ 50, ಒಬ್ಬವಂಗ 150 ಕೊಟ್ಟ. ಹನುಮಂತಗೆ ನೋವು ಅನ್ನಿಸ್ತು. ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೀತಾರೆ. ನೀನ ಮೋಸ ಮಾಡಿದ್ರೆ ಹಂಗ? ತಾಯಿ ಮಕ್ಕಳ ಮೇಲೆ ಒಬ್ಬರಿಗೊಂದು ಮಾಡಬಾರ್ದು. ತಂದೆ ಶಾಣೆ ಮಗ ಬೇರೆ, ಕ್ವಾಣ ಮಗ ಬೇರೆ, ಚಲೋ ಮಗು ಬೇರೆ, ದೊಡ್ಡ ಮಗ ಬೇರೆ, ದಡ್ಡ ಮಗ ಬೇರೆ, ಹಿಂಗೆ ಒಬ್ಬರಿಗೊಂದು ಮಾಡಬಾರ್ದು. ಕೆಲಸ ಕೊಡೋ ಮಾಲಕ್ ಅಂದ್ರೆ ತಾಯಿ ಇದ್ದಂಗೆ, ದುಡಿಯೋರು ನಾವು ಮಕ್ಕಳಿದ್ದಂಗೆ. ಅವಂಗ 50 ರೂಪಾಯಿ, ನನಗೆ 50 ರೂಪಾಯಿ ಕೊಡ್ತಿದ್ದೆ, ಅವಂಗ 150 ರೂಪಾಯಿ ಕೊಡ್ತಿದ್ದೆ. ಕೆಲಸ ಏನಾರ ಬೇರೆ ಮಾಡ್ತೀವಿ, ನಾವು ಇಬ್ಬರು ಒಂದೇ ಮಾಡ್ತೀವಿ. ಟೈಮ್ ಏನಾರ ಹೆಚ್ಚು ಕಡಿಮೆ ಐತನೋ ಇಬ್ಬರು ಒಂದೇ ಟೈಮ್ಗೆ ಬರ್ತೀವಿ. ಮತ್ತು ಅವಂಗ್ಯಾಕೆ 150, ನನಗ್ಯಾಕೆ ಬೇರೆ 50 ಅಂತ ಕೇಳಿ ಕಾಲು ಹಿಡ್ಕೊಂಡಂತವ. ಹಂಗೆ ಮಾಡಬೇಡ, ಒಬ್ರಿಗೊಂದು ಮಾಡಬೇಡ ನೀನು ಅಂಥೇಳಿ. ಯಾಕೆ ಹಂಗೆ ಮಾಡ್ತೀವಿ ಅಂತ ಕೇಳಿದಾಗ ತಿಮ್ಮರಸು ಭಾಳ ಚಲೋ ಹೇಳ್ದ, ಇಲ್ಲಲೇ ನಾನು ಇಬ್ಬರಿಗೂ ಒಂದೇ ಕೊಡಬೇಕು ಅಂತ ಮಾಡಿದ್ದೆ, ಅವ ನಿನಗಿಂತ ಚಲೋ ಅದ, ನನಗಿಂತ ಚಲೋ ಇರುವಲ್ಲಕ್ಕ, ಆದ್ರೆ ಕೆಲಸ ಮಾತ್ರ ನನ್ನಷ್ಟ ಮಾಡ್ತಾನಲ್ಲ, ಅವಂಗ್ಯಾಕೆ ಹೆಚ್ಚಿಗೆ ಅಂತ ಕೇಳಿದಾಗ, ಏನಿಲ್ಲ, 3 ದಿವಸದ ಹಿಂದೆ ನಿಮ್ಮ ಮನೆಗೆ ಒಬ್ಬ ಭಿಕ್ಷುಕ ಬಂದಿದ್ದ. ರಾತ್ರಿ 9:30, 10 ಗಂಟೆಗೆ ನೀವಿಬ್ಬರು ಗಂಡ ಹೆಂಡತಿ ಊಟ ಮಾಡಾಕತ್ತಿದ್ರಿ. ನೀವಿಬ್ಬರು ಗಂಡ ಹೆಂಡತಿ ಊಟ ಮಾಡೋ ಕಾಲಕ್ಕೆ ಹೊರಗೆ ಬಂದು ಭಿಕ್ಷುಕ ಉಣ್ಣ ಕೊಡು ಅಂತ ಕೇಳ್ದ. ನಿಮ್ಮದು ಊಟ ಆಗಿನೂ ಅಡಿಗೆ ಉಳಿದಿತ್ತು, ಆದ್ರೆ ನಿನ್ನ ಹೆಂಡತಿ ನೀಡಕ್ಕೆ ಬಂದ್ರೆ ನೀ ಆಕಿನ ಕೈ ಹಿಡಿದು ಜಗ್ಗಿದೆ. ಬೇಡಿಕೆ ಅಂತ ಬಂದವರಿಗೆಲ್ಲ ನೀಡ್ಕೆಂತ ಹೋದ್ರೆ ನಮ್ಮನ್ನ ಯಾರು ನೋಡೋರು ಅಂದ್ಯೋ ಇಲ್ಲೋ? ಹೌದಂದಿನಿ. ನಾ ದುಡಿದು ನಾ ಗಳಿಸಿ ನಾನು ಉಣ್ಣೋದು ಇನ್ನೊಬ್ಬವಂಗೆ ಯಾಕೆ ನೀಡ್ಬೇಕು ರಾಜ? ನಾ ದುಡಿಲಾರ್ದ ನನಗೆ ಉಣ್ಣಕ್ಕೆ ಬರ್ತಿತ್ತನು, ನಾನು ಇಟ್ಕೊಂಡಿನ ಬಿಡು, ನಾನು ನೀಡಿಲ್ಲ ಅಂದ. ನೀ ನೀಡ್ಲಿಲ್ಲಲ್ಲ, ಅವ ಸೀದಾ ಅವನ ಮನೆಗೆ ಹೋದ. ನೀನು ಯಾವಾಗ ನೀಡಲಿಲ್ಲ, ಸೀದಾ ಅವನ ಮನೆಗೆ ಹೋದ. ಅವನು ಊಟನ ಮಾಡಕತ್ತಿದ್ದ, ಆದ್ರೆ ಅವನ ತಾಟ್ನಾಗ ಉಂಡು ಇನ್ನೊಬ್ಬರಿಗೆ ನೀಡಟ್ಟು ಉಳಿದಿದ್ದಿಲ್ಲ. ಇವ ಭಿಕ್ಷುಕ ಹೋಗಿ ನೀಡ್ರಿ ಅಂತ ಕೇಳಿದಾಗ ಗಂಡ ಹೆಂಡತಿ ಇಬ್ಬರು ಕೂಡಿ ಮಾತಾಡಿಕೊಂಡು ತಾವು ಉಣ್ಣೋದು ಬಿಟ್ಟು ಆ ಭಿಕ್ಷುಕಗೆ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿದ್ರು ಅವರು. ಅದಕ್ಕೆ ಅವ್ರಿಗೆ 150 ರೂಪಾಯಿ. ನೀಡ್ಲಾರ್ದಕ್ಕೆ ನಿಂಗೆ 50 ರೂಪಾಯಿ ಅಂದಿವ. ನೀಡ್ಲಾರ್ದಕ್ಕೆ ನಿನಗೆ 50 ಅಂದ್ರೆ ಅವ ಅಂತಾನ, ರಾಜ ನೀ ಹೇಳೋದು ಕರೆ, ಭಿಕ್ಷುಕ ನಮ್ಮ ಮನೆಗೆ ಬಂದದ್ದು ಕರೆ, ನಾನು ನೀಡ್ಲಾರ್ದು ಕರೆ, ಅವ ನೀಡ್ಯಾನಂತ ನಿನಗೆ ಹೆಂಗೆ ಗೊತ್ತಾಯ್ತು? ನೀನು ಹೆಂಗೆ ನೋಡಿದಿ? ಎಲ್ಲಿ ನೋಡಿದಿ ನೀನು ಅಂತವ ಕೇಳಿದಾಗ ಹೇಳ್ತಾನೆ, ನಿಮ್ಮ ಮನೆಗೆ ರಾತ್ರಿ 10 ಗಂಟೆಗೆ ಭಿಕ್ಷೆ ಬೇಡಕ್ಕೆ ಮತ್ಯಾವ ಮಗ ಬರ್ತಾನೋ, ನಾನೇ ಭಿಕ್ಷುಕನ ವೇಷದಾಗ ಬಂದಿದ್ದೆ. ಬಸವಣ್ಣ ಕಳುವು ಮಾಡಕ್ಕೆ ಬಂದವರಿಗೆ ಹಿಡಿದು ಶಿಕ್ಷೆ ಕೊಡಬೇಕಾಗಿತ್ತು. ಕಲ್ಯಾಣದ ಬಸವಣ್ಣ ಯಾಕೆ ಮಹಾತ್ಮ ಅಂತ ಅನ್ನಿಸ್ಕೊಂಡ ಅಂತಂದ್ರೆ, ಈ ಬಸವ ತತ್ವ ಹೇಳೋರು, ಸಿಕ್ಕದ್ದ ಮಾತಾಡೋರು ಒಂದು ಸ್ವಲ್ಪ ಅರಿವು ಇಟ್ಕೋಬೇಕು. ಬಸವಣ್ಣ ಅಂದ್ರೆ ಎಂತಹ ಸಮುದ್ರ ಅಂದ್ರೆ,
ಎಂತಹ ಸಾಗರ ಅಂತಂದ್ರೆ ಕಳುವು ಮಾಡಕ್ಕೆ ಮನೆಗೆ ಬಂದವ್ರನ್ನ ಹಿಡಿದು ಶಿಕ್ಷೆ ಕೊಡ್ಬೋದಾಗಿತ್ತು. ಬಿಜ್ಜಳನ ಅಧಿಕಾರಿಯಾಗಿದ್ದ, ಮಂತ್ರಿಯಾಗಿದ್ದ ಬಸವಣ್ಣ. ಮನೆಗೊಬ್ಬ ಕಳ್ಳ ಬಂದಾನಂದ್ರೆ ಕಳ್ಳಗೆ ಹೇಳ್ತಾನವ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ಬಿಚ್ಚು ಕೊಡೆ ಬೆಂಡೋಲೆಗಿತ್ತಿ. ಬೆಂಡೋಲೆಯನ್ನು ಧರಿಸಿದವಳೆ. ಅದನ್ನ ಬೇರೆ ಬೇರೆ ಮಾತಾಡ್ತಾರೆ ಈಗಿನವರು, ವಚನನ ಹಾಳು ಮಾಡಿಟ್ಟಾರ ಅದನ್ನ. ಅವ್ರು ಏನಂತಾರೆ ಕೇಳಿದ್ರೆ ಹೋಗಿ ಕಪಾಳಕ್ಕೆ ಬಿಡಿತೀರಿ ನೀವು, ಹಂಗಂತಾರದ. ಬೆಂಡೋಲಿಯನ್ನು ಧರಿಸಿರುವಂತಹವಳೆ ಬೆಂಡೋಲಿಗಿತ್ತಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ ಬಿಚ್ಚು ಕೊಡುವಂತ ಆ ಬಸವಣ್ಣಲ್ಲಿ ಸುಮ್ಮನೆ ತಿಳ್ಕೊಂಡು ಮಾತಾಡೋರಲ್ಲಿ ನಾವು ಕೊಟ್ರೆ ದೇವ್ರು ನಮಗೆ ಕೊಡ್ತಾನೆ. ಒಂದು ಹೊತ್ತಿನ ಊಟ ಕೊಟ್ಟಿದ್ದಕ್ಕಾಗಿ 150 ರೂಪಾಯಿ ಪಗಾರ, 3 ಪಟ್ಟು ಪಗಾರ ತಗೊಳ್ತಾನಲ್ಲ ದೇವರು. ಹಾಗೇನೆ ದೇವರನ್ನು ಮರೆತ್ರೆ, ಭಗವಂತನನ್ನು ಮರೆತ್ರೆ, ದೇವರ ಸ್ವರೂಪದಲ್ಲಿ ಬಂದ ಗುರುವಿನನ್ನು ಮರೆತ್ರೆ ಎಷ್ಟು ಗಳಿಸಿದ್ರೂ ಕೂಡ ಒಂದು ದಿವಸ ಹೇಳಾಕ ಹೆಸರಿಲ್ದಂಗೆ ಹೋಗಿಬಿಡ್ತೈತಿ. ನಾವು ಅರಿವಿನೊಳಗೆ ಬದುಕಬೇಕು. ಮುಗ್ಧ ಸಂಗಮೇಶ ಮನುಗುಳಿಗೆ ಬಂದ ಅಂತ ಹೇಳಿದ್ದೆ ನಾನು ನಿನ್ನೆ, ಹೌದಲ್ರಿ? ಮನುಗುಳಿಗೆ ಬಂದ ಅಂತ ಹೇಳಿದ್ನೋ ಏನು ಮುಳುವಾಡಕ್ಕೆ ಬಂದ ಅಂತ ಹೇಳಿದ್ನೋ? ಎಲ್ಲರ ಯಾಕೆ ಬರೋಲ್ಲ ಅಂದ್ಬಿಟ್ರೆ ನಮಗೇನಾಗೋಬೇಕು. ಮನುಗೋಳಿಗೊಳಗೆ ಬಂದಿರುವಂತಹ ಮುಗ್ಧ ಸಂಗಮೇಶ ಆ ಊರಿ ಹಿರಿಯರ ಮನೆಗೆ ಹೋಗ್ಲಿಲ್ಲ, ಅಧ್ಯಕ್ಷರಾರು ಅಂತ ಕೇಳಲಿಲ್ಲ, ಈ ಊರಾಗ ದೊಡ್ಡವ್ರು ಯಾರು ಅಂತ ಕೇಳಲಿಲ್ಲ, ದೊರೆಗಳು ಯಾರು ದನಿಗಳು ಯಾರು ಅಂತ ಕೇಳಲಿಲ್ಲ. ಒಂದು ಗುಡಿಸಲಿತ್ತು, ಆ ಗುಡಿಸಲದ ಮನೆ ಮುಂದೆ ಹೋಗಿ ನಿಂತ್ಕೊಂಡ. ಗುಡಿಸಲು ಮುಂದೆ ಹೋಗಿ ನಿಂತ್ಕೊಂಡಮ್ಮ ಅಂದ. ಆ ಮನೆಯೊಳಗೊಬ್ಬ ತಾಯಿ ಇದ್ಲು, ಹೆಸರು ಮಲ್ಲಮ್ಮ. ಯಾರೋ ಕೂಗ್ತಾರಂತ ಮಲ್ಲಮ್ಮ ಹೊರಗೆ ಬಂದು, ಹೊರಗೆ ಸಂಗಮೇಶ ನಿಂತಿದ್ದ. ಸಾದಾ ಬಟ್ಟೆ, ಕೊರಳೊಳಗೊಂದು ರುದ್ರಾಕ್ಷಿ, ಚಂದ್ರನ ತೇಜಸ್ಸ. ಅಮ್ಮ ಅಂತ ಕರೆದಾಗ ಮುದ್ದು ಮಗನೇ ಬಂದಾನೇನೋ ಅನ್ನುವಷ್ಟರ ಮಟ್ಟಿಗೆ ಆ ಮಗುವಿನ ರೂಪ. ನಿಂತಿರುವಂತಹ ನೋಡಿ, ಯಾರಪ್ಪ ನೀನು, ನಮ್ಮನಿಗೆ ಯಾಕೆ ಬಂದಿ ಅಂತ ಕೇಳಿದ್ರೆ ಅವ ಅಂದ, ಏನಿಲ್ಲವ ಹಸಿವಾಗೈತಿ, ಸ್ವಲ್ಪ ಏನಾರು ಪ್ರಸಾದ ಮಾಡ್ಬೇಕಂತ ಬಂದೇನೆ ಅಂತ. ಪ್ರಸಾದ ಮಾಡಬೇಕು ಅಂತ ಬಂದೇನೆ. ಒಂದು ನೆನಪಿರಲಿ ನಿಮಗೆ, ಹಸ್ಕೊಂಡು ಬಂದವ್ರನ್ನ ಯಾರನ್ನೂ ಸುಮ್ಮನೆ ಕಳಿಸ್ಬಾರ್ದು. ಯಾಕಂದ್ರೆ ಅವ್ರು ಹಸ್ಕೊಂಡು ಬಂದಿರೋದಿಲ್ಲ, ನಮ್ಮ ಹಸುವು ಎಷ್ಟೈತಿ ಅಂತ ನೋಡಕ್ಕೆ ಬಂದಿರ್ತಾರೆ. ಮಲ್ಲಮ್ಮ ಹಸ್ಕೊಂಡು ಬಂದಿನಿ ಅಂದ ತಕ್ಷಣ ಇನ್ನೊಂದು ಮಾತಾಡಲಿಲ್ಲ. ಬಾ ನಮ್ಮಪ್ಪ ಒಳಗೆ ಬಾ, ನಾನು ಏನು ಮಾಡೀನಿ ಅದನ್ನು ಊಟ ಮಾಡುವಂತೆ ಒಳಗೆ ಬಾ ಅಂತ. ಒಳಗೆ ಹೋದರು. ಒಳಗೆ ಹೋಗಿರುವಂತಹ ಸಂಗಮೇಶನಿಗೆ ಬಂದುಬಿಡು ಸೀದಾ, ನೀನು ಕೈಕಾಲು ಮುಖ ತೊಳ್ಕೊ, ಮಣ್ಣಿ ಮೇಲೆ ಕೂಡು, ನಾ ಪ್ರಸಾದ ಮಾಡಿಸ್ತೀನಿ ಅಂದಾಗ ಸಂಗಮೇಶ ಅಂತ ನಿಲ್ಲುವ, ಹಂಗಿಲ್ಲ. ದೇವರು ಹುಟ್ಟತ್ತಿಗೆ ನನ್ನ ಕೊಳ್ಳಾಗ ಒಂದು ಲಿಂಗಯ್ಯನ ಕಟ್ಟಿ ಕಳಿಸ್ಯಾನ, ನಾನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಆದಮೇಲೆ ಪ್ರಸಾದ ಮಾಡ್ತೇನೆ, ಮಾಡು ಸ್ನಾನ ಮಾಡು ಅಂತ ನೀರಿಟ್ಲಾಕಿ ಸ್ನಾನ ಮಾಡಿದ. ಪೂಜೆ ಮುಗಿಸ್ಕೊಂಡ. ಆ ತಾಯಿ ಏನು ಮಾಡಿದ್ಲು ಅದನ್ನು ತೊಗೊಂಡು ಊಟ ಮಾಡಕತ್ತಿದ. ಹೆಂಗೆ ಉಣ್ಣಲ್ಲ, ಹಡದ ತಾಯಿ ತುತ್ತು ಮಾಡಿ ಉಣಿಸಿದ್ರೆ ಹೆಂಗೆ ಊಟ ಮಾಡ್ಬೇಕು, ಹಂಗೆ ಪ್ರೀತಿಯಿಂದ ಊಟ ಮಾಡಿದ. ಈತ ಉಣ್ಣೋದು ನೋಡಿ 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 ಮಲ್ಲ ಮನಸ್ಸಿದ್ದಂತ, ಅಪ್ಪಿ ತಪ್ಪಿ ನನ್ನ ಮನೆಯಾಗೂ ಒಬ್ಬ ಮಗ ಇದ್ರೆ ಹಿಂಗೆ ಉಣ್ತಿದ್ನಲ್ಲ, ಊಟ ಮಾಡಿದ. ಭಾಳ ಚಲೋ ಊಟ ಮಾಡಿದ ಮೇಲೆ ಅಂದವ, ಭಾಳ ಖುಷಿ ಆಯ್ತು ನೋಡುವ, ಇವತ್ತು ನಾನು ಊಟ ಮಾಡಿದ್ದು ಭಾಳ ಖುಷಿ ಆಯ್ತು. ಮತ್ತು ಹೆಂಗೂ ಊಟಕ್ಕೆ ಕೊಟ್ಟಿದೆ, ಒಂದು ಸ್ವಲ್ಪ ನಿನ್ನ ಕಾಲು ಚಾಚಿಬಿಡು, ನಿನ್ನ ಮಡಿಲಾಗ ಒಂದಷ್ಟು ಮಲ್ಕೋತೀನಿ ಅಕ್ಕಿ ಅಂತಾಳೆ. ಎಂಥ ಪರೀಕ್ಷೆ ಟೈಮು, ನನಗೆಲ್ಲ ನಿನ್ನ ಮಡಿಲ ಮೇಲೆ ಮಲಗಿಸ್ಬೇಕಂತ ಆಸೆ ಐತಪ್ಪ. ಆದ್ರೆ ನಮ್ಮೂರಾಗ ಒಂದು ಪದ್ಧತಿ ಐತಿ. ಏನು, ಊರು ಮಂದಿ ಎಲ್ಲರೂ ಕೂಡಿ ಕುಡಿಯೋ ನೀರಿಗಾಗಿ ಒಂದು ಕೆರೆ ಕಡಿಯಕತ್ತಾರ. ನಾನು ಕೆರೆ ಕೆಲಸಕ್ಕೆ ಹೋಗ್ಬೇಕಪ್ಪ, ಎಲ್ಲರೂ ಬರಲೇಬೇಕು ಅಂತ ನೇಮ ಐತಿ. ಅಪ್ಪಿ ತಪ್ಪಿ ಕೆರೆ ಕೆಲಸಕ್ಕೆ ನಾನು ಹೋಗಲಿಲ್ಲ ಅಂದ್ರೆ ನಾಳೆ ಊರಿಂದ ನಾನು ಬಹಿಷ್ಕಾರ ಹಾಕ್ತಾರೆ. ಊಟ ಮಾಡಿ ಹೋಗಬೇಕು ಅಂತಿದ್ದೆ, ಆ ಊಟ ಇಷ್ಟು ನೀನು ಮಾಡಿಬಿಟ್ಟಿದೆ. ಇನ್ನು ಮತ್ತೆ ಅಡುಗೆ ಮಾಡಕತ್ತಿದ್ರೆ ಕೆಲಸಕ್ಕೆ ಹೋಗೋದು ತಡ ಆಗತ್ತೆ. ನಾನು ಹೋಗಿ ಕೆಲಸ ಮಾಡಿ ಬರ್ತೀನಿ. ನಾ ಕೆಲಸ ಮಾಡಿ ಬಂದಿಂದ ಬೇಕಾದ್ರೆ ನೀ ಇಲ್ಲಿರು, ನಾನು ಕೆಲಸ ಮುಗಿಸ್ಕೊಂಡು ಬಂದಿಂದ ಒಂದಿಷ್ಟು ಏನೂ ಇಲ್ಲ, ಮಣ್ಣು ಹೊರೋದದ, ಕಡಿಯೋರು ಕಡಿತಿರ್ತಾರೆ, ನಾನು ಒಂದಿಷ್ಟು ಹೊತ್ತು ಹಾಕ್ಬೇಕಪ್ಪ, ಇದು ನಮ್ಮೂರು ಉದ್ಧಾರಕ್ಕೆ ಮಾಡಕತ್ತೀವಿ. ಈತ ಕೇಳಿದ, ಹೌದು ಹಂಗಾರೆ ಮಣ್ಣಿನ ಕೆಲಸಕ್ಕೆ ಹೋಗಿದ್ದಕ್ಕೆ ಪಗಾರ ಇಟ್ಟು ಕೊಡ್ತಾರೆ ಅವರು.
ಪಗಾರ ಎಷ್ಟು ಕೊಡ್ತಾರೆ ಅಂದಾಗ ಮಲ್ಲಮ್ಮ ಹೇಳಿದ್ದು, ಯಪ್ಪ ಯಾರದಾರ ಹೊಲದ ಕೆಲಸಕ್ಕೆ ಹೋಗಿದ್ರೆ ಪಗಾರ ಕೊಡ್ತಿದ್ರು, ಇದು ಪುಗ್ಸಟ್ಟೆ ಕೆಲಸ ಐತಿ, ಇದು ಪುಗ್ಸಟ್ಟೆ ಕೆಲಸ ಐತಿ. ಯಾಕಂದ್ರೆ ನಾವೆಲ್ಲರೂ ಬಾಯಿ ಇದ್ದವ್ರು ಅದೀವಿ. ನೋಡು, ನಿನಗೆ ಬಾಯಿ ಇತ್ತು, ಹಸುವಿತ್ತು, ಅಮ್ಮ ಊಟ ಕೊಡು ಅಂದಿ. ಆದ್ರೆ ನಮ್ಮ ಊರಾಗ ನೀರಿಲ್ಲ, ಬಾಯಿ ಇಲ್ಲದ ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ನಾಯಿ ನರಿಗಳಿಗೆ ಅಷ್ಟೇ ಇಲ್ಲಪ್ಪ, ದೂರಲಿದ್ದ ನಡ್ಕೊಂಡು ಬಂದ ಬಾಯಾರಿ ಬಂದ ಭಕ್ತರಿಗೆ ಕುಡಿಯಂತ ನೀರು ಕೊಡಬೇಕು ಅಂತ ಹೇಳಿ ಕೆರೆ ಕಟ್ಸಕತ್ತಾರಪ್ಪ. ಅದಕ್ಕೆ ಕೂಲಿಲ್ಲ, ಹಂಗ ಹೋಗ್ಬೇಕು, ಬಿಟ್ಟಿ ಕೆಲಸ ಅಂತ ನೋಡ್ರಿ. ಅದಕ್ಕೆ ಪುಗ್ಸಟ್ಟೆ, ದುಡ್ಡಿಲ್ಲ. ಇವ ಅಂದ, ರೊಕ್ಕ ಇಲ್ಲದನ ಹೋಗ್ತಿದಿ ಅಂತಂದ್ರೆ ಮತ್ತೆ ನಿನಗೆ ನಾಳೆ ಪಗಾರ ಎಲ್ಲಿ ಸಿಗತೈತಿ? ಭಗವದ್ಗೀತೆಯೊಳಗೊಂದು ಮಾತು ಬರ್ತೈತಿ, ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೆ ಶುಕದಾಚನ. ನಿನ್ನ ಕೆಲಸ ನೀ ನಿಯತ್ತಿಂದ ಮಾಡಿದಿ ಅಂದ್ರೆ, 4 ಮಂದಿಗೆ ಒಳ್ಳೇದಾಗಲಿ ಅಂತ ನೀ ದುಡ್ದಿ ಅಂದ್ರೆ, ಇನ್ನೊಬ್ಬರು ಉದ್ಧಾರ ಆಗಲಿ ಅಂತ ನೀನೇನಾರ ಅಲ್ಲೊಂದಷ್ಟು ದುಡಿದು ಬಂದಿ ಅಂದ್ರೆ, ಮನೆ ಮುಟ್ಟೋದ್ರೊಳಗೆ ನಿಮ್ಮ ಮನೆ 2 ಪಟ್ಟು ಬೆಳೆದಿರ್ತೈತಿ. ನೀನು ಮಾಡೋ ಕಾಯಕದ ಮೇಲೆ ನಿರ್ಧಾರ ಆಗಿರ್ತೈತಿ. ಅವ ನೋಡ್ತಿರ್ತಾನ. ಜನವರಿಯದ ಕಳ್ಳನಿರಬಹುದು, ಮನವರಿಯದ ಕಳ್ಳನಿಲ್ಲ. ನೀ ಮಾಡೋ ಕಾಯಕ, ನೀನು ಇನ್ನೊಬ್ಬರಿಗೆ ಮೋಸ ಮಾಡಿ ಆರಾಮ್ ಹೇಳ್ಬೋದು, ಆದ್ರೆ ಅಲ್ಲೊಬ್ಬವಿರ್ತಾನೆ, ಅವನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲಪ್ಪ, ಪಗಾರ ಇಲ್ಲ, ಆದ್ರೆ ದುಡಿಯೋಕೆ ಹೋಗಬೇಕು. ನಮ್ಮವ್ರು ಎಲ್ಲರೂ ನೀನು ದುಡಿದ್ರನ ನಮ್ಮ ಊರಾಗ ಪದ್ಧತಿ ಐತಿ, ನಾ ಮಣ್ಣು ಹೊರಬೇಕು, ಇಲ್ಲ ಅಂದ್ರೆ ಊರು ಬಿಟ್ಟು ಹೊರಗೆ ಹಾಕ್ತಾರೆ ಅಂದಾಗ ಈ ಸಂಗಮೇಶ್ ಅಂದಂತ, ಸರಿ ಹಂಗಾರ ನೀನು ಊಟ ಮಾಡಿ ಹೋಗ್ಬೇಕಾಗಿತ್ತಲ್ಲ, ನಿನ್ನ ಊಟ ನಾ ಮಾಡೀನಿ, ಆ ಮಣ್ಣು ಹೊರಗೆ ನಾ ಹೋಗ್ತೀನಿ ಅಂದವ್ರಿ. ಸಂಗಮೇಶ್ ದೊಡ್ಡವ ಆದ್ರ ಊರಿಗೆ ಬರ್ಬೇಕಾದ್ರೆ ಹೆಂಗೆ ಬಂದಾನ? ಸಣ್ಣ ಹುಡುಗಾಗಿ ಬಂದಾನ. 8-10 ವರ್ಷದ ಹುಡುಗಾಗಿ ಆ ರೂಪದೊಳಗೆ ಬಂದಾನ. ಅದಕ್ಕಿಂತ ಮುಗ್ಧ ಸಂಗಯ್ಯ ಅಂತಾರ, ಬಾಲಲೀಲಾ ಮೂರ್ತಿ ಅಂತಾರ, ಲೀಲಾ ಕರುಣಾ ಶಿವಯೋಗಿ ಅಂತಾರ. ಬಹಳ ಸಣ್ಣ 8 ವರ್ಷದ ಹುಡುಗ ಬಂದು ನಾ ಮಣ್ಣು ಹೊರಗೆ ಹೋಗ್ತೀನಿ ಅಂದ್ರೆ ಏನು ಅನ್ಬೇಕು? ತಮ್ಮ, ನೀವು ಹೋದ್ರೆ ಏನಾರ 4 ಮಂದಿ ಮಾತಾಡ್ತಾರ, ನೀವು ಹೋಗ್ಬೇಡ. ನೀವು ಹೋದಿ ಅಂತ ಇಟ್ಕೋ, ಯಾರು ನೀನು ಅಂತ ಕೇಳಿದ್ರಿ ಏನು ಹೇಳ್ತಿದ್ದೀನಿ? ನಮ್ಮೂರವಲ್ಲ, ಎಲ್ಲಿದ್ದಲೋ ಬಂದವ್ ನೀನು, ಹಸ್ಕೊಂಡು ಬಂದಿನಿ ಅಂತ ಊಟ ಕೊಟ್ಟಿನಿ, ನೀನೇನೋ ನನ್ನ ಮನೆ ಕೆಲಸಕ್ಕೆ ಹೋಗಿ ಅಂದಾಗ ಅವ್ರು ಏನಾರ ಅಪ್ಪಿ ಯಾರು ನೀನು ಅಂತ ಕೇಳಿದ್ರ, ಮಲ್ಲಯ್ಯನ ಮಗ ಅಂತೀನಿ, ಮಲ್ಲಮ್ಮನ ಮೊಮ್ಮಗ ಅಂತೀನಿ ಅಂತ ನೋಡ್ರಿ. ಶ್ರೀಗಿರಿಯ ಮಲ್ಲಯ್ಯನ ಮಗ ಅಂತೀನಿ, ಉಣ್ಣಕ್ಕೆ ಹಾಕಿದ ಮಲ್ಲಮ್ಮನ ಮೊಮ್ಮಗ ಅಂತೀನಿ, ನಾನು ಹೋಗಿ ಕೆಲಸ ಮಾಡ್ತೀನಿ. ಬ್ಯಾಡಪ್ಪ, ಹೋಗ್ಬೇಡ ನನ್ನಪ್ಪ ಅಂದಾಗ, ಇಲ್ಲ ನೀನು ಊಟ ಹಾಕಿದ್ರು ನಾನು ನಿನಗೆ ತೀರಿಸ್ಬೇಕಾಗ್ಯದ, ನೀ ನನಗೆ ತುತ್ತು ಪ್ರಸಾದ ಮಾಡಿಸಿದಿ ಅಂತಂದ್ರೆ ನಾನು ನಿನ್ನ ಕೆಲಸ ಮಾಡಬೇಕು, ನೀ ಸುಮ್ ಕುಂದ್ರು ಅಂಥೇಳಿ ಆ ಗುದ್ಲಿ ಮತ್ತು ಸಲಿಕಿನ ಎರಡೂ ಹಿಂಗೆ ಹೆಗಲ ಮೇಲೆ ಹಾಕ್ಕೊಂಡು ನಾ ಹೋಗಿ ಬರ್ತೇನೆ ಅಂದ. ಆ ಅಮ್ಮ ಅಂದ್ಲು, ಹೋಗಪ್ಪ, ಯಾರು ಬೇಡ ಅಂತಾರೆ, ನೀ ಹೇಳಿದ್ರೆ ಕೇಳಂಗಿಲ್ಲ ಅಂಥೇಳಿ ಅವನು ಕಳಿಸಿದ್ರು. ಗುದ್ಲಿ ಸಲಿಕೆ ಹೊತ್ಕೊಂಡು ಬಂದ. ಆ ಮನುಗಳು ಒಳಗೊಂದು ಏನದು ದೊಡ್ಡದು ಕೆರೆ ಕಡಿಯಾಕತ್ತಿದ್ರು. ಆ ಕೆರೆ ದಂಡಿಗೆ ಬಂದು ಗುದ್ಲಿ ಸಲಿಕೆ ಹಿಡ್ಕೊಂಡು ನಿಂತ. ಅವ್ರು ಇಷ್ಟರು ನೋಡಿ ನಗಾಕತ್ತಿದೆ. ಏನಪ್ಪ ಪೈಲ್ವಾನ್ ಯಾವ್ರು ನಿಂದಂದ್ರೆ ಅವ್ರು, ನೀವು ಅಂತಿರಲ್ಲ, ದೊಡ್ಡವ್ರ ಕೆಲಸ ಮಾಡೋ ಮುಂದೆ ಸಣ್ಣ ಹುಡುಗ ಬಂದು ನಿಂತರು ಸುಮ್ಮನೆ ಇರ್ತೀರ ನೀವು? ಏನಪ್ಪ ಪೈಲ್ವಾನ್ ಯಾವ್ರು ನಿಂದು ಅಂದರು. ಯಾವ್ರು? ಈಗಿಲ್ಲದೇನೆ ಇದೆ ನಮ್ಮೂರು. ಇಲ್ಲಿ ಅದಕ್ಕೆ ಬಂದಿರಿ ಅಂದ್ರು. ನೀವು ಎದಕ್ಕೆ ಬಂದಿರಿ? ನಾನು ಅದಕ್ಕೆ ಬಂದೇನಂದವ. ನೀವು ಎದಕ್ಕೆ ಬಂದಿರಿ? ನಾನು ಅದಕ್ಕೆ ಬಂದೇನಿ ಅಂದ. ನೀನೇನು ಮಾಡ್ತೀಯೋ ಅಂದ್ರು. ನೀವೇನು ಮಾಡ್ತೀರಿ? ನಾನು ಅದನ್ನ ಮಾಡ್ತೀನಿ. ಅದ್ರಾಗ ಒಬ್ಬ ಹೆಣ್ಮಗಳಂದ್ರು, ಯಪ್ಪ ನಿನ್ನಂತಾರು ಕೆರೆ ಕಡ್ದಿದ್ರೆ ಇಟ್ಟತ್ತಿಗೆ ನಮ್ಮೂರು ಎಲ್ಲಾರು ಹೊಕ್ಕಿತ್ತು, ಬಾ ಅಲ್ಲಿ ಕುಂತ್ಕೊಂಡು ನೋಡು, ಕೈಯಾಗ ಗುದ್ಲಿ ಎತ್ತಂಗಿಲ್ಲ, ಕೆರೆ ಕಡಿಯಾಕೆ ಬಂದ ನೀವು ಅಂದ್ರ. ಅವ್ರು ಮ್ಯಾಲೆ ಗುದ್ಲಿ ಎತ್ತಂಗಿಲ್ಲ, ಕೆರೆ ಕಡಿಯಾಕೆ ಬಂದ ನೀವು, ಬಾ ಹಿಂಗ ಚಲೋ ಗಂಡಸರು ಹೋಗಿ ಅಲ್ಲಿ ಇಸ್ಬಟ್ಟು ಆಡಕತ್ತೇವೋ, ಇದು ಕೆರೆ ಕಡಿಯಾಕೆ ಬಂದೈತಿ ನೋಡಂದ್ರ ಆಕಿ. ನೀವು ಏನಾರ ಅನ್ರಿ, ನಾ ಕೆರೆ ಕಡಿಯತ್ತೀನಂದವ. ಸರಿ ಬಾ ಹಂಗಾರ, ಏಟ್ ಕಡದು ತುಂಬಿ ನೋಡ್ತೀನಿ, ಬಾ ಹೊರಸ್ ಬಾ ಅಂದ್ಲ ಆಕಿ. ಗಟ್ಟುಳಕ್ಕಿ ಗೌಡ್ಸೇನಿ, ನೀನು ಏಟ್ ಕಡದು ತುಂಬ್ತಿದಿ, ಏಟ್ ಕಡದು ಹೊರಸ್ತಿದಿ ನೋಡ್ತೀನಿ ಬಾ ಅಂದ್ಲು. ನೀನು ಹೊರತೀಯನ ಅಂತಮ್ಮ, ನೀನು ಹೊರತೀಯನೋ ಅಂದ. ಅಯ್ಯ ನನ್ನಪ್ಪ ಬಾರ, ಎಷ್ಟು ತುಂಬ್ತಿದೆ ನೋಡ್ತೀನಿ, ನಿನ್ನ ಕೈಯಾಗ ತುಂಬಿದ ಪುಟ್ಟಿ ನಾನೇಟ್ ಎತ್ತದು, ಬಾ ಅಂದ್ಲು. ಬಾ ಹಂಗಾರ ಅಂದವನು. ಇವ ಏನು ಮಾಡಿದ, 2 ಸರಿ ಗುದ್ಲಿ ಹಾಕಿದ, ಅದನ್ನ ಹಿಂಗೆ ತುಂಬಿದ, ಇದನ್ನ ಮ್ಯಾಕ್ ಎತ್ತಗೋ ಅಂದ. 2 ಕೈ ಹಿಂಗೆತ್ತಿ ಮ್ಯಾಲೆ ಎತ್ತಿದ್ರೆ ಆ ಪುಟ್ಟಿ ತನ್ನಿಂದ ತಾನ ಹೋಗಿಕ್ಕಿ ತಲೆ ಮೇಲೆ ಕುಂತಿತ್ತಂತದು. ಆಕಿ 100 ಪುಟ್ಟಿ ಹೊತ್ತಾಕಿ ಒಂದು ಪುಟ್ಟಿ ಹೊತ್ಕೊಂಡು ಹೆಜ್ಜೆ ಮುಂದಿಡಕ್ಕೆ ಬರುವಲ್ದು. ಇದೇನ ಎಷ್ಟು ತುಂಬಿದ ಅಂದ್ಲು. ಚಲೋ ಗಂಡಸರು ಅದಾರಲ್ಲಿ ಮುರಗ ಅಂದವ. ಚಲೋ ಗಂಡಸರು ಅದಾರಲ್ಲಿ ಮುರಗ ಹೊರು ಅಂದ.
ನಿಮಗೆ ಹೇಳ್ತೇನೆ, ಅವರು ಮಾಡೋರು ಅವ ಹುಡುಗಂದು ಏನು ಲೆಕ್ಕಕ್ಕೆ ನೋಡ್ತೀರಿ, ಸುಮ್ಮನಿರ್ರಿ ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ರಿ ಅಂದರು. ಸ್ವಲ್ಪ ಕಡದು ಸುಸ್ತಾಗಿ ಒಂದು ಕಡೆ ಹೋಗಿ ಹಿಂಗೆ ಕೈ ಕಟ್ಕೊಂಡು ಕುಂತ್ಕೊಂಡ. ಅದ್ರಾಗ ಒಬ್ಬ ಹೆಣ್ಮಕ್ಳವ್ರು ಮುಗಿತನಪ್ಪ ಅಂದ್ಲಾಕಿ. ಮುಗಿತನಪ್ಪ, ಇಲ್ಲ ನಾ ಬಂದ ಕೆಲಸನೂ ಭಾಳ ಐತಿ, ನೀವು ಮಾಡ್ರಿ ಅಂತ. ಅದು ಪಾಪ ಮಲ್ಲಮ್ಮ ಹಿಂದೆ ಒಂದಿಷ್ಟು ನೀರು ತೊಗೊಂಡು ಬಂದಿದ್ಲು. ತತ್ರಾಣಿ ಒಳಗೆ ನೀರು ಕೊಟ್ಲು, ಕುಡಿತಮ್ಮ ಅಂಥೇಳಿ ನೀರು ಹಿಂಗೆ ಕುಡ್ಕೊಂತ ಕುಂತ ಆ ನೀರು ಚೆಲ್ಲಿದು ನೋಡು. ಆ ನೀರು ಚೆಲ್ಲಿದು ಒಬ್ಬವೇನಂದ, ಹೇ ಅಲ್ಲೇ ಮ್ಯಾಲೆ ಹೋಗು, ನೀರು ಕುಡಿ. ಮೊದಲ ನೀರು ಬೀಳುವಲ್ದಂತ ನಾವು ಕಡದು ಸುಸ್ತಾಗಿವಿ, ಇದ್ರಾಗ ನೀರು ಚೆಲ್ಲಕ್ಕೆ ಬಂದಾನವ. ನಿಮಗೆ ಹೇಳ್ತೇನೆ, ಎಲ್ಲರೂ ಕಡಿದ್ರು ಖರೆ, ಅದ್ರಾಗ ಏನು ನೀರು ಬೀಳಲಿಲ್ಲ. ಅದ್ರಾಗ ಒಂದು ದೊಡ್ಡ ಕಲ್ಲು ಬಂಡಿ ಹತ್ತು. ಎಷ್ಟು ಜನ ಊರನ್ನವ್ರು ಗುದ್ಲಿ ಸಲಿಕೆ ತಗೊಂಡು ಕಡಿಯಾಕೆ ಬಂದಿದ್ರು. ಅವ್ರು ಇಷ್ಟರು ಆ ಬಂಡಿ ಎಬ್ಬಕ್ಕೆ ಹೋಗ್ಕಾರ, ಹಾರಿ ಹಾಕಿ ಮ್ಯಾಕ ಹೇಳವಲ್ದು. ಪ್ರಯತ್ನ ಮಾಡಿದ್ರು ಮುಂಜಾನಿಂದ ಸಂಜೆ ತನ ಮಾಡಿದ್ರು. ಕಡೆಗೆ ಒಂದಿಷ್ಟು ಮಂದಿ ಏನಂದ್ರು, ಇಲ್ಲ ಇದು ಒಡೆಯಂಗಿಲ್ಲ, ಸುಳ್ಳ ಇದು ಅನ್ಬಿಟ್ಟು ಬೇರೆ ಕಡೆ ಏನಾರ ಮಾಡಿದ್ರಾತು ಅಂತ ಒಬ್ಬವ. ಇಷ್ಟು ದಿವಸ ಮಾಡೀವಿ, ಈಗ ಹೆಂಗೆ ಒಂದು ಬಂಡಿ ಕೈ ಬಿಡ್ತೀವಿ ಅಂತ ಒಬ್ಬವ. ಮತ್ತು ಎಷ್ಟು ವರ್ಷ ಈ ಬಂಡಿ ಎಬ್ಬುದಂತ ಒಬ್ಬವ. ಇವ ಮ್ಯಾಲೆ ಕುಂತಿದ್ನಲ್ಲ, ಈಗ ಆ ಬಂಡಿ ಎಬ್ಬಿದ್ರೆ ನೀರು ಬೀಳುತ್ತೆ ನಿಮಗಂದಿವ. ಅವ್ರು ಹಿಂಗೆ ಮ್ಯಾಕ್ ನೋಡಿದ್ವ, ಅಲ್ಲೋ ಇದನ್ನ ಎಬ್ಬವ್ರು ಯಾರದಾರ, ನೀವಿಷ್ಟರು ಬರ್ರಿ, ನೀವು ನೀರು ಕೊಡ್ರಿ, ನಾ ಬಂಡಿ ಎಬ್ತೀನಿ ಅಂತ ನೋಡ್ರಿ. ಇಡೀ ಊರ್ ಮಂದಿ ಕೂಡಿ ಹಾರಿ ಹಾಕಿ ಮ್ಯಾಲೆ ಎಬ್ಬಿದ್ರೆ ಬಂಡಿ ಹೇಳುವಲ್ದು, ಇವ ಬಂದು ಎಬ್ಬತಾನಂತ ಹೇಳಿ ಎಲ್ಲರೂ ಇವನ ಮ್ಯಾಲಿನ ಸಿಟ್ಟಿಗೆ ಎಲ್ಲರೂ ಬಂದು ಕುಂತರು. ಒಬ್ಬ ಹೆಣ್ಮಗಳಂದು, ಅವ ಸಾಮಾನ್ಯ ಇಲ್ಲ, ಅವನ ಕೈ ಬಿಡ್ರಂದ್ಲಕ್ಕೆ. ಅವ ಪುಟ್ಟಿ ವರ್ಷನ ನಾನು ನೋಡೀನಿ, ಅವನ ಕೈ ಬಿಡ್ರಿ ನೋಡು. ನಮ್ಮೂರಿಗೆ ಇವತ್ತಿಗೆ ಪದ ಹರಿಯೋ ಕಾಲ ಬಂದಿರ್ಬೋದು. ಇಷ್ಟು ದಿವಸ ಬರೀ ನಮ್ಮ ಬೆವ್ರ ಹನಿ ಸುರದದ, ಅವ ನೀರು ಸುರ್ಸನ ಅಂತಂದ್ರೆ ನೀರು ತೆಗಿಯಕ್ಕೆ ಬಂದಾನ, ಅವನ ಕೈ ಬಿಡ್ರಿ ಅಂದ್ಲು. ನಿಮಗೆ ಹೇಳ್ತೇನೆ, ಎಲ್ಲರೂ ಬಂದು ಮ್ಯಾಲೆ ಕೂತ್ಕೊಂಡ್ರು. ಇವ ಹೋದ, ಕಣ್ಣು ಮುಚ್ಚಿದ, ಹಾರಿ ತಗೊಂಡ, ಅದ್ರ ತಳಗಿಟ್ಟ, ಮ್ಯಾಲ ಒಂದು ಕಲ್ಲು ತಗೊಂಡು ಹಿಂಗೆ ಮ್ಯಾಲಿಟ್ಟು ಕೈಯಾಗ ಲಿಂಗಪ್ಪನ ಹಿಡ್ಕೊಂಡು ಒಂದು ಸರಿ ಕೈ ಎತ್ತಿ ಹೊಡೆದ. ಬಂಡಿ ಚೂರಾಗಿ ಹೋಗ್ತು, ತಳಗಿದ್ದ ಜಲ ಮೇಲೆ ಬಂತು. ಯಾವಾಗ ನೀರ್ ಮೇಲೆ ಬಂತೋ ಕಡಿಯೋರೆಲ್ಲರೂ ಇವನ್ನ ನೋಡಕತ್ತಿದ್ರು. ಯಾರೋ ತಮ್ಮನಿ, ಎಲ್ಲಿದ್ದ ಬಂದಿಯೋ ತಮ್ಮನಿ ಅಂದಾಗ ಆ ಊಟಕ್ಕೆ ಹಾಕಿದ್ಲಲ್ಲ ಮಲ್ಲಮ್ಮ, ಗದ ನಡಗಾಕತ್ತಿದ್ಲು. ನಡಗಾಕತ್ತಿದ್ಲು. ಯಪ್ಪ, ಲೀಲಾ ಪುರುಷನಿ ಮಹಾತ್ಮ ಸಾಕ್ಷಾತ್ ಪರಮಾತ್ಮ ಮನುಗೋಳಿಗೆ ಬಂದ ಭಾಗ್ಯವಂತ ನೀನು. ನನ್ನ ಮಡಿಲಿ ಮೇಲೆ ಮಲ್ಕೋತೀನಿ ಅಂದು ಮಲಗಾಕ್ ಬಿಡ್ಲಿಲ್ಲಲ್ಲೋ, ನಿನ್ನ ತಂದು ದುಡಿಯಕ್ಕೆ ಹಚ್ಚಿದೆ. ನೀನು ಉಣ್ಣಾಕ ಬಂದಾವಲ್ಲ, ಉಂಡವ್ರಿಗೆಲ್ಲರಿಗೂ ನೀರು ಕೊಡಕ್ಕೆ ಬಂದಾವ. ನಮ್ಮೂರಿಗೆ ಗಂಗೆಯನ್ನು ತರಿಸಿದಾವಂತ. ಇಡೀ ಊರ ಹಿಂಗೆ ಕೈ ಮುಗಿತಂತೆ. ಅವಾಗಂತಾನ, ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ನೋಡಿದ ತಕ್ಷಣ ನಿರ್ಧಾರಕ್ಕೆ ಬರಬಾರ್ದು. ಸಣ್ಣವರಿರ್ಲಿ ದೊಡ್ಡವರಿರ್ಲಿ ನೋಡಿದ ತಕ್ಷಣ ನಿರ್ಧಾರಕ್ಕೆ ಬರಬಾರ್ದು. ನಿಮ್ಮೂರಿಗೆ ಬೇಕಾಗಿದ್ದನ್ನ ಕೊಟ್ಟೀನಿ, ಮತ್ತೆ ನನ್ನ ಊರು ಎಲ್ಲಿ ತಲೆ ನಾ ಹೋಗ್ತೀನಿ ಅಂದಾಗ ಇಡೀ ಊರು ಮಂದಿ ಅಡ್ಡಗಟ್ಟಿ ನಿಂತ್ಕೊಂಡ್ರು. ಬ್ಯಾಡ ನಮ್ಮಪ್ಪ, ಇಷ್ಟು ದಿವಸ ನಾವು ಮಾಡಿದ ಶ್ರಮಕ್ಕೆ ಈಗ ನಮಗೆ ವರ ಸಿಕ್ಕದ, ಈ ಊರು ಬಿಟ್ಟು